ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಮಣದ ಫಲ ಮಕರ ರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಮಕರ ರಾಶಿಯಲ್ಲಿಯೇ ಸೂರ್ಯನಾರಾಯಣರಿದ್ದಾರೆ. 7ರಲ್ಲಿ ಕುಜಗ್ರಹರು, 12ರಲ್ಲಿ ಬುಧಗ್ರಹರು, ಗುರುಗ್ರಹರು ವಕ್ರಿಯಾಗಿ 5ರಲ್ಲಿದ್ದಾರೆ. ಶುಕ್ರ ಮತ್ತು ಶನಿಗ್ರಹರು 2ರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ರಾಹು ಮಹಾರಾಜರು 3ರಲ್ಲಿ ಹಾಗೂ ಕೇತುಗ್ರಹರು 9ನೇ ಮನೆಯಲ್ಲಿ ಇದ್ದರೆ, ಚಂದ್ರಗ್ರಹರು 2 ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಿರ್ತಾರೆ. ಗ್ರಹಗತಿ ಹೀಗಿರುವಾಗ ಮಕರ ರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯಲ್ಲೇ ರವಿಗ್ರಹರಿದ್ದಾರೆ, ಹೌದಲ್ವಾ? ನಿಮ್ಮ ಮೂಲ ಜಾತಕದಲ್ಲಿಯೂ ಕೂಡ ರವಿ ನಿಮ್ಮ ರಾಶಿಯಲ್ಲೇ ಇದ್ದಲ್ಲಿ ನಿಮಗೆ ಸೂರ್ಯಗ್ರಹದಿಂದ ಉತ್ತಮ ಫಲಗಳು ಸಿಗುತ್ತವೆ. ಅಧಿಕಾರ ಪ್ರಾಪ್ತಿಯಾಗತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಒಂದು ವೇಳೆ ಹೀಗಿಲ್ಲವಾದಲ್ಲಿ ಈ ತಿಂಗಳು ಸಾಕಷ್ಟು ದುಃಖ, ದೇಹಾಯಾಸ ಉಂಟಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಬೇಗ ಕೋಪ ಮಾಡ್ಕೊಳ್ತೀರಿ. ಆಸ್ತಿ ಪಾಸ್ತಿ ಧನ ನಷ್ಟ ಉಂಟಾಗಲಿದೆ. ಕಣ್ಣೂರಿ, ಜಠರ ಸಮಸ್ಯೆಯಿಂದ ಹೊಟ್ಟೆಯಲ್ಲಿ ತೊಂದರೆ, ಇದೆಲ್ಲದರ ಜೊತೆಗೆ ಪತ್ನಿಯ ಜೊತೆ ಕಲಹವಿರುತ್ತೆ. ಆದರೂ ಗುರುಗ್ರಹರ ಅನುಗ್ರಹ ಒಂದಿಷ್ಟು ನಿಮ್ಮ ಮೇಲಿದ್ದರೆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಇನ್ನು ಸಂತಾನದ ಅಪೇಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಸಿಗುತ್ತೆ. ಕೆಲವರು ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಬರ್ತೀರಿ. ಏನೇ ಆಗಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಸೂರ್ಯನಿಗೆ ನಮಸ್ಕರಿಸಿ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಶುಭವಾಗಲಿ.